ಬ್ರೋ ಲಿಟಿಲ್ ಹೆಲ್ಪ್ ಈ ಬೋಲ್ಡ್ನ ಜಸ್ಟ್ ಈ ಥರ ಚೈನ್ ಕ್ಲೀನ್ ಮಾಡ್ಕೋಬೋದು. ಅದಾದಮೇಲೆ ಇನ್ನು ಇಂಜನ್. ಹೇಗೆ ಆಯ್ತು ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್, ಸ್ವಾಗತ ಸುಸ್ವಾಗತ. ಸೊ ಇಂಥ ಒಂದು ಗಾಡಿಗಳ್ಗೆ ಲೈಕ್ ಸೆಂಟರ್ ಸ್ಟ್ಯಾಂಡ್ ಹಾಕಬೇಕು, ಸೆಂಟರ್ ಸ್ಟ್ಯಾಂಡ್ ಇರಲ್ಲ. ಸೊ ಇಲ್ಲಿ ನೋಡ್ಬೋದಲ್ಲ ನೀವು, ಇಲ್ಲಿ ಆ ಸೆಂಟರ್ ಸ್ಟ್ಯಾಂಡ್ ಅನ್ನೋದು ಇಲ್ಲ ನಮಗೆ. ಸೊ ವಾಟ್ ದ ಪೀಪಲ್ ವಿಲ್ ಥಿಂಕ್ ಅಂದರೆ ಲೈಕ್ ಪೆಡೆಕ್ ಸ್ಟ್ಯಾಂಡ್ ಹಾಕಿ ಅದಾದಮೇಲೆಲ್ಲ ಈ ಥರ ಪೆಡೆಕ್ ಸ್ಟ್ಯಾಂಡ್ ಹಾಕಿ ಎಲ್ಲ ಹಿಂದೆಗಾಲಿಗೆಲ್ಲ ಆಕ್ಸಿಸ್ ಆಗೋಂಗೆ ಚೈನ್ ಎಲ್ಲ ಕ್ಲೀನ್ ಮಾಡುವಾಗ ನಮಗೆ ಆ ಥರ ಇದು ಮಾಡ್ಬೇಕಂತೇಳಿ ಅನ್ಕೊಂತಾರೆ. ಸೊ ವಿದೌಟ್ ದ ಪೆಡೆಕ್ ಸ್ಟ್ಯಾಂಡ್ ನಾವು ಸೆಂಟರ್ ಸ್ಟ್ಯಾಂಡ್ನ ಯಾವ ಥರ ಯೂಸ್ ಮಾಡ್ಬೋದು ಅಂದರೆ, ಸೊ ಇದು ಜುಗಾಡ್ ಅಂತಲೇ ಹೇಳ್ಬೋದು. ಲೈಕ್ ಇದು RX100ದು ಸೆಂಟರ್ ಸ್ಟ್ಯಾಂಡ್ ಇದು ಬಂದುಬಿಟ್ಟು. ಸೊ ಇದನ್ನು ನಾವು ಲೈಕ್ R15 MT15 ವೆಹಿಕಲ್ಸ್ಗೆಲ್ಲ ಕೂಡ ಸೆಂಟರ್ ಸ್ಟ್ಯಾಂಡ್ ಥರ ಯೂಸ್ ಮಾಡ್ಕೋಬೋದು. ಸೊ ಯಾವ ಥರ ಅಂತಂದರೆ, ಸೊ ಇಲ್ಲಿ ನೋಡ್ತಿದ್ದೀರಲ್ಲ, ಇದು ಹೋಲ್ಸ್ ಇದೆಯಲ್ಲ ಇವು. ಸೊ ಈ ಹೋಲ್ಸ್ ಒಳಗಡೆ ಹಿಂಗೆ ಈ ಥರ ಸೆಟ್ ಮಾಡಿಕೊಂಡು, ಓಕೆ ಒಂದು ಸೆಕೆಂಡ್, ಸೊ ಆ ಹೋಲ್ಸ್ ಎಲ್ಲ ಆ ಥರ ಸೆಟ್ ಮಾಡಿಕೊಂಡು ಲೈಕ್ ಈ ಕಡೆ ಇದು ಐರನ್ ರಾಡ್ ಇಲ್ಲಿ ಕಾಣ್ತಿದೆನಾ, ಓಕೆ ಇಲ್ಲಿ ಕಾಣ್ತಿದೆಯಲ್ಲ ಐರನ್ ರಾಡ್ ನಿಮಗಿಲ್ಲಿ. ಸೊ ಈ ರಾಡ್ ಇಲ್ಲಿ ಟಚ್ ಆಗೋವರೆಗೂ ಇದನ್ನು ಒಳಗಡೆ ಫಿಟ್ ಮಾಡ್ಕೊಂಡ್ಮೇಲೆ ಸೊ ಅವರ್ ಸೆಂಟರ್ ಸ್ಟ್ಯಾಂಡ್ ಈಸ್ ರೆಡಿ ಅಂತಲೇ ಹೇಳ್ಬೋದು. ಲೈಕ್ ಸೆಂಟರ್ ಸ್ಟ್ಯಾಂಡ್ ರೆಡಿ ಆದಮೇಲೆ ನಮಗೆ ಜಸ್ಟ್ ನಾವು ನಾರ್ಮಲ್ ಸೆಂಟರ್ ಸ್ಟ್ಯಾಂಡ್ ಯಾವ ಥರ ಲೈಕ್ ಕುಂದಿರ್ಸ್ತೀವಲ್ಲ ಅದೇ ಥರನೇ ಇದು ಕೂಡ. ಒಂದು ಸೆಕೆಂಡ್, ತುಂಬಾ ವೇಟ್ ಇರುತ್ತೆ ಗಾಡಿ. ಬ್ರೋ ಲಿಟಿಲ್ ಹೆಲ್ಪ್, ಯಪ್ಪ ಎಷ್ಟೊಂದು ಮಜಾ ಇದೆಯಲ್ಲಪ್ಪ ಇದು, ಅಯ್ಯಪ್ಪ ಎಷ್ಟೊಂದು ಮಜಾ ಇದೆ ನೋಡಿ ಇದು ಬಂದ್ಬಿಟ್ಟು. ಸೊ ಕೇರ್ಫುಲ್ಲಾಗಿ ಇದು ಮಾಡ್ಕೋಬೇಕು. ಸೊ ಈ ಥರ ನಾವು ಸೆಂಟರ್ ಸ್ಟ್ಯಾಂಡ್ ಅನ್ನೋದು ಫಿಟ್ ಮಾಡ್ಕೋಬೋದು. ಆ್ಯಂಡ್ ನಮಗೆ ಲೈಕ್ ಪೆಡೆಕ್ ಸ್ಟ್ಯಾಂಡ್ ಯೂಸ್ ಮಾಡಿದ್ರೆ ಡಿಸಡ್ವಾಂಟೇಜ್ ಅಂದರೆ ಓನ್ಲಿ ರೇರ್ ವೀಲ್ಗಷ್ಟೇ ನಮಗೆ ಆಕ್ಸಿಸ್ ಸಿಗುತ್ತೆ. ಬಟ್ ಫ್ರಂಟ್ ವೀಲ್ಗೆ ಏನು ಮಾಡೋದು, ಸೊ ನಮಗೆ ಫ್ರಂಟ್ ಕೂಡ ಬೇಕಲ್ಲ. ಸೊ ಫ್ರಂಟ್ ಕೂಡ ಇದನ್ನ ಆಕ್ಸಿಸ್ ಮಾಡ್ಕೋಬೋದು, ಜಸ್ಟ್ ಈ ಥರ ಪುಲ್ ಮಾಡಿಬಿಟ್ಟು. ಸೊ ಈ ಥರ ವೇಟೆಲ್ಲ ಹಿಂದ್ಗಡೆ ಪುಷ್ ಮಾಡಿಬಿಟ್ಟು ಈ ಥರ ಫ್ರಂಟ್ ವೀಲ್ಗೂ ಆ್ಯಕ್ಸಿಸ್ ತೊಗೋಬೋದು ನಾವು. ನೋಡಿ, ಫ್ರಂಟ್ ವೀಲ್ಗೂ ಆ್ಯಕ್ಸಿಸ್ ತೊಗೊತಾ ಇದ್ದೀನಿ ನಾನು. ಸೊ ವಿ ಗೆಟ್ ಆನ್ ಆಕ್ಸಿಸ್ ಟು ದ ಫ್ರಂಟ್ ವೀಲ್ ಆ್ಯಂಡ್ ಆ್ಯಸ್ ವೆಲ್ ಆಸ್ ದ ರೇರ್ ವೀಲ್ಗೂ ನಮಗೆ ಆ್ಯಕ್ಸಿಸ್ ಸಿಗುತ್ತೆ. ಸೊ ವಿತ್ ದ ಯೂಸ್ ಆಫ್ ದಿಸ್, ಲೈಕ್ ಇಲ್ಲಿ ನೋಡ್ರಿ, ಇದು ಲೈಕ್ ಜಸ್ಟ್ ಈ ಬೋಲ್ಟ್ ಅನ್ನೋದು ಇದನ್ನು ಹೋಲ್ಡ್ ಮಾಡ್ತಾ ಇದೆ. ಲೈಕ್ ಇದೆಲ್ಲ ಮೇನ್ ವೇಟ್ ಎಲ್ಲ ಕೂಡ ಇಲ್ಲೇ ಇರುತ್ತೆ. ನೀವು ಯಾವ ಥರನಾದರೂ ಆ್ಯಕ್ಸಿಸ್ ಮಾಡ್ಕೋಬೋದು, ಲೈಕ್ ಚೈನ್ ಕ್ಲೀನ್ ಮಾಡ್ಕೋಬೋದು. ಅದಾದಮೇಲೆ ಇನ್ನು ಇಂಜನ್ ವರ್ಕ್ ಏನಾದರೂ ಇದ್ರೂ ಕೂಡ ಈ ಥರ ಮಾಡ್ಕೋಬೋದು ನೋಡಿ. ಸೊ ದಿಸ್ ಈಸ್ ಅ ಜುಗಾಡ್ ಅಂತಲೇ ಹೇಳ್ಬೋದು. ಲೈಕ್ ವಿದೌಟ್ ಅ ಪೆಡೆಕ್ ಸ್ಟ್ಯಾಂಡ್ ನಮ್ಮ ಸ್ಪೋರ್ಟ್ಸ್ ಗಾಡಿನ ಈ ಥರ ಒಂದು ದಿಸ್ ಈಸ್ ಓನ್ಲಿ ಫಾರ್ ದ Yamaha MT15 ಆ್ಯಂಡ್ RN5 ಸೀರೀಸ್ ಯಾವುದೇ ಆಗಿರಲಿ. ಸೊ ದಿಸ್ ವಿಲ್ ವರ್ಕ್. ಸೊ ಆರಾಮ್ಸೆ ಇದನ್ನು ಯೂಸ್ ಮಾಡ್ಕೋಬೋದು. ನಾನು ಸಾಕಷ್ಟು ಬಾರಿ ಇದನ್ನು ಯೂಸ್ ಮಾಡಿದ್ದೀನಿ ಕೂಡ. ಅಂದರೆ ನಮಗೆ ಏನು ಇಶ್ಯೂನೇ ಏನು ಇರಲ್ಲ. ಲೈಕ್ ನಾವು ಈಗ ಬೈಕ್ ಆನ್ ಮಾಡಿ ಕೂಡ ನಿಮಗೆ ತೋರಿಸ್ತೀನಿ ನೋಡಿ. ಸೊ ಈಗ ಆನ್ ಮಾಡಿದ್ದೀನಲ್ಲ, ಲೈಕ್ ಗೇರ್ ಹಾಕಿ ಕೂಡ ನಿಮಗೆ ತೋರಿಸ್ತೀನಿ ನೋಡಿ. ಓಕೆ, ಸೊ ಟರ್ನ್ ಆಗ್ತಿದೆ ನೋಡಿ, ಏನು ಇಶ್ಯೂ ಇರಲ್ಲ. ಲೈಕ್ ಗಾಡಿ ಶೇಕ್ ಆಗ್ತಿದೆ ಅಂತ ನಿಮಗೆ ಅನ್ನಿಸ್ತಾ ಇದೆ, ಬಟ್ ನೋಡಿ ಏನೂ ಆಗಲ್ಲ ಇದಕ್ಕೆ. ಲೈಕ್ ನಾನು ಶೇಕ್ ಮಾಡ್ತಾ ಇದ್ದೀನಲ್ಲ, ಲೈಕ್ ತುಂಬ ಪ್ರೆಷರ್ ಆಗ್ತಾಯಿದ್ದೀನಿ. ಆ್ಯಂಡ್ ನೋಡಿ, ಯಾ ಸೊ ಈ ಥರ ನೀವು ಕೂಡ ಮಾಡ್ಕೋಬೋದು. ಈ ಥರ ಲೋ ಪ್ರೈಸಲ್ಲಿ ನಮಗೆ ಪೆಡೆಕ್ ಸ್ಟ್ಯಾಂಡ್ ಬೇಡ ಅಂತಂದರೆ ಲೈಕ್ ದಿಸ್ ಈಸ್ ಫಾರ್ ಯು ಗೈಸ್. ಒಂದು ಸ್ವಲ್ಪ ಕೂತ್ಕ ಹೈಟ್ ಆಗೈತಾ, ಇಲ್ಲ ವೇಟ್ ತಡ್ಕೊಳ್ತತ್ತಾಗ ಅದಕ್ಕೇನೈತೆ. ಹಾಂ, ಹೋದ್ರೆ ಒಂದು ಹೊಸ ತಗೊಂಬನಂತೆ. ಹಾಂ, ಗಾಡಿ ಹೋಗೋ ಚಾನ್ಸ್ ಇಲ್ಲಪ್ಪ, ಚಾನ್ಸಸ್ ಹೆಂಗೆ ಕಟ್ ಆಗುತ್ತೆ ಹೇಳ. ಹಂಗೇರು ತುಂಬ ಚಾಲೆ ಕಂಡೀಷನ್ ಆಗೈತಂದ್ಯಾ. ಓಕೆ, ಫ್ರಂಟ್ ಹಿಂಗೆ ಜಂಪ್ ಆಗ. ಓಕೆ, ಸೆಂಟರ್ ಸ್ಟ್ಯಾಂಡ್ ತೆಗಿ. ಹಾಂ, ಜಂಪ್ ಮಾಡಿ ಹಿಂಗೆ ಮುಂದೆ ಪುಷ್ ಮಾಡೋದು. ನಾರ್ಮಲ್ ಬುಲೆಟ್ ಹೆಂಗೆ ಪುಷ್ ಮಾಡ್ತಿ. ಸೊ ಇಷ್ಟು ಸಿಂಪಲ್ ಅಷ್ಟೇ. ಸೊ ಇದು ತೆಗಿಬೇಕಂದ್ರೆ ಇಷ್ಟೇ ಸಿಂಪಲ್ ನೋಡಿ. ಸೊ ಈಗೇನಪ್ಪ ಅಂತಂದರೆ ಲೈಕ್ ಓಕೆ ಗುರು, ಎಲ್ಲ ಚೆನ್ನಾಗಿದೆ ಆ್ಯಂಡ್ ಫ್ರಂಟ್ ಬ್ಯಾಕ್ ವೀಲೆಲ್ಲ ಆಕ್ಸೆಸ್ ಮಾಡ್ಬೋದು ಅಂತೆಲ್ಲ ಹೇಳ್ತಾ ಇದೆಯಾ, ಎಲ್ಲ ಓಕೆ. ಕುತ್ಕೊಂಡು ಕೂಡ ನೋಡ್ತಿದ್ರೆ ಎಲ್ಲ ಚೆನ್ನಾಗಿದೆ ಅಂತ ಓಕೆ. ಬಟ್ ಇದನ್ನು ರಿಮೂವ್ ಮಾಡೋದು ಹೇಗೆ, ಓನ್ಲಿ ಇನ್ಸ್ಟಾಲೇಷನ್ ಒಂದೇ ತೋರಿಸಿದ್ರಲ್ಲ ಅಂತೇಳಿ. ಸೊ ಡೋಂಟ್ ವರಿ ಗೈಸ್, ಅದನ್ನು ಈಗ ತೋರಿಸ್ತೀನಿ ನಿಮಗೆ. ಸೊ ಇಟ್ಸ್ ಜಸ್ಟ್ ಸಿಂಪಲ್ ಆ್ಯಸ್ ಅ ನಾರ್ಮಲ್ ಬೈಕ್. ಲೈಕ್ ನಾರ್ಮಲ್ ನಮಗೆ ಡೈಲಿ ಯೂಸಸ್ ಬೈಕ್ಗೆ ಯಾವ ಥರ ನಮಗೆ
ಇದು ಇಳಿಸ್ತೀವಲ್ಲ ಪೆಡಕ್ ಸ್ಟ್ಯಾಂಡ್ಗೆ ಏನಂದರೆ ಲೈಕ್ ಈ ಥರ ಇದನ್ನ ಎತ್ತಬೇಕು ಆ್ಯಂಡ್ ಇಳಿಸ್ಬೇಕು ಆ ಥರ ಏನಿರಲ್ಲ. ಜಸ್ಟ್ ಸಿಂಪಲ್ ಹಿಂಗೆ ಇಟ್ಕೊಂಡು ನಾರ್ಮಲ್ ಗಾಡಿನೂ ಯಾವ ಥರ ಈ ಥರ ಇದು ಮಾಡ್ತೀವಲ್ಲ, ಸೊ ಈ ಥರ ಹಿಂಗೆ ಮಾಡಿಬಿಟ್ಟು ಜಸ್ಟ್ ಸೈಡ್ ಸ್ಟ್ಯಾಂಡ್. ಯಾ ವೆರ್ ಗುಡ್. ಆ್ಯಂಡ್ ನೆಕ್ಸ್ಟ್ ಏನಂತಂದರೆ ಲೈಕ್ ಇಲ್ಲಿ ಬೋಲ್ಟ್ ಹಾಕಿದ್ವಲ್ಲ, ಸೊ ಈ ಬೋಲ್ಟ್ ಏನಿದೆ ಅಲ್ಲ, ಈ ಬೋಲ್ಟ್, ಸೊ ಈ ಬೋಲ್ಟ್ನ ಈ ಥರ ಡ್ರ್ಯಾಗ್ ಮಾಡೋದು. ಸೊ ಈ ಕಡೆಯಲ್ಲಿ ತೋರಿಸ್ತೀನಿ ನೋಡಿ. ಸೊ ಇಲ್ಲಿ ಬೋಲ್ಟ್ ಇದೆ ಅಲ್ಲ, ಈ ಬೋಲ್ಟ್ನ ಜಸ್ಟ್ ಈ ಥರ ಹಿಂಗೆ ರಿಮೂವ್ ಮಾಡಿದ್ದೀವಿ ಅಂದರೆ ಕೆಳಗೆ ಬಂದುಬಿಡುತ್ತೆ. ಆ್ಯಂಡ್ ಸೊ ವಿರ್ ಗುಡ್ ಟು ಗೋ. ಸೊ ದಿಸ್ ಇಸ್ ಅ ಜುಗಾಡ್ ಅಂತಲೇ ಹೇಳ್ಬೋದು. ಸೊ ದಿಸ್ ಈಸ್ ಅವರ್ ಸೆಂಟರ್ ಸ್ಟ್ಯಾಂಡ್ ಫಾರ್ ದ R15 ವಿತೌಟ್ ದ ಪೆಡಕ್ ಸ್ಟ್ಯಾಂಡ್. ಸೊ ಪೆಡಕ್ ಸ್ಟ್ಯಾಂಡ್ ಇಲ್ಲದೇ ನಮಗೆ ಲೈಕ್ RX100 ಒಂದು ಸೆಂಟರ್ ಸ್ಟ್ಯಾಂಡ್ ಯೂಸ್ ಮಾಡಿಕೊಂಡು R15 ಆ್ಯಂಡ್ MT15ಗೂ ನಾವು ಸೆಂಟರ್ ಸ್ಟ್ಯಾಂಡ್ನ ಹಾಗೆ ಯೂಸ್ ಮಾಡ್ಬೋದು. ಸೊ ದಿಸ್ ಇಸ್ ಅವರ್ ವಿಡಿಯೋ. Let's end this here. That's all for this video, guys. So let's see you in another video. So please don't forget to like, share and subscribe. Bye guys.